ಸ್ವಾಗತವನ್ನು ಕೊಡ್ತೀನಿ. SSLC ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕ 2024ರ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಈ ಪರಿಷ್ಕರಣೆಗೆ ಒಳಪಟ್ಟ ಹೊಸ ಪಠ್ಯಪುಸ್ತಕಗಳಲ್ಲಿರ್ತಕ್ಕಂಥ 8ನೇ ಪಾಠ ಸಾಮಾಜಿಕ ಸ್ತರ ವಿನ್ಯಾಸ. ಈ ಸಾಮಾಜಿಕ ಸ್ತರ ವಿನ್ಯಾಸ ಪಾಠದ ಆಲ್ರೆಡಿ ನಾನು ಪ್ರಶ್ನೋತ್ತರವನ್ನು ಹಾಕಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಅವ್ರ ಪ್ರಶ್ನೋತ್ತರಗಳನ್ನ ಎಲ್ಲ ಪಾಠದ್ದು ಕೂಡ ಹಾಕಿದ್ದೀವಿ. ಬಟ್ ಈ ಸಲ ನಾವು ಏನು ಮಾಡ್ತಾ ಇದ್ವಿ, ಪ್ರತಿ ಪಾಠದ್ದು ಸೈನ್ಸ್ ಮತ್ತು SS ಅಲ್ಲಿ ವಿಶೇಷವಾಗಿ ನೋಟ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಜೊತೆಗೆ ಘಟಕ ಪರೀಕ್ಷೆಗಳಂತೆ ಎಲ್ಲ ವಿಷಯಗಳಲ್ಲಿನೂ ಕೂಡ ಮಾಡ್ತಾ ಇದ್ದೀವಿ. ಸೊ ಅವುಗಳು ಹೊಸವಿದ್ದಾವೆ, ಅವುಗಳನ್ನು ನೋಡಿ ನಾಲೆಡ್ಜನ್ನು ಹೆಚ್ಚು ಮಾಡಿಕೊಡ್ರಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಸುಮಾರು 3 ಅಂಕಗಳು ಈ ಪಾಠದಿಂದ ಬರ್ತದೆ. ಚೆನ್ನಾಗಿ ನೋಡ್ಕೊಡ್ರಿ. 100% ಇಷ್ಟು ವಿಡಿಯೋ ನೋಡಿದರೆ ನೀವು ಬೇರೆ ಏನು ಓದೋದು ಅವಶ್ಯಕತೆಯೇ ಇಲ್ಲ. ಬಟ್ ವಿಷಯ ಮಾತ್ರ ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಎಸ್, ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ, ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಸಾಮಾಜಿಕ ಸ್ತರ ವಿನ್ಯಾಸ, ಅದರ ಅರ್ಥ ಮತ್ತು ಲಕ್ಷಣಗಳು, ಜನರಲ್ಲಿನ ವಿವಿಧ ಭಿನ್ನತೆಗಳು, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಅಸ್ಪೃಶ್ಯತೆಯ ನಿವಾರಣಾ ಕ್ರಮಗಳು ಅಂತ ಇದ್ದಾವೆ. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಜೊತೆಗೆ ಸಾಮಾಜಿಕ ಸ್ತರ ವಿನ್ಯಾಸ. ಸೊ ಹೆಚ್ಚು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಶ್ನೆಗಳು ಇವಾಗ ಬರ್ತಾ ಇದ್ದಾವೆ. ಮುಂಚೆ ಎಲ್ಲ ಅಸ್ಪೃಶ್ಯತೆಗಳ ಮೇಲಿನ ಪ್ರಶ್ನೆಗಳು ಇತ್ತು. ಸೊ ನೋಡುವ ಏನಿದೆ ಅಂತ. ಎಸ್, ಮೊದಲಿಗೆ ನೋಡೋಣ ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಏನು. ಎಸ್, ಇದೇ ಡೆಫಿನೇಷನ್. ಜನರನ್ನ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದಕ್ಕೆ ನಾವೇನಂತೀವಪ್ಪ ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೀವಿ. ಹಾಗಾದ್ರೆ ಈ ಸಾಮಾಜಿಕ ಸ್ತರ ವಿನ್ಯಾಸ ಸಮಾಜದಿಂದನೇ ನಿರ್ಮಾಣವಾಗದ. ಉದಾಹರಣೆಗೆ ನಾವು ಹೇಳ್ಬೋದು, ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಉತ್ತಮವಾದ ಪೌಷ್ಟಿಕಾಹಾರ ಸಿಗ್ತದೆ, ಶಾಲೆಯ ಶಿಕ್ಷಣ ಸಿಗ್ತದೆ, ಉದ್ಯೋಗ ಅವಕಾಶಗಳು ಹೆಚ್ಚು ಅವರಿಗೆ ಏನಾಗ್ತವಪ್ಪ ಅಂದ್ರೆ ಅವಕಾಶಗಳು ಸಿಗ್ತಾ ಹೋಗ್ತವೆ. ಆದರೆ ಬಡವರ ಮಕ್ಕಳಿಗೆ ಈ ಮೇಲಿನ ಯಾವ ಅವಕಾಶಗಳು ಸಿಗೋದು ಕಷ್ಟ ಸಾಧ್ಯ. ಇಲ್ಲಿ ಶ್ರೀಮಂತರು ಮತ್ತು ಬಡವರು ಎಂದು ಸಮಾಜ ವರ್ಗೀಕರಣವಾಗಿರುವುದಕ್ಕೆ ಮಕ್ಕಳು ಕಾರಣ ಅಲ್ಲ. ಆದರೆ ಆ ಸಮಾಜ ಮಾಡಿರುವ ಸ್ತರ ವಿನ್ಯಾಸದ ಕೆಟ್ಟ ಪರಿಣಾಮಗಳು ಅವರನ್ನು ಶೋಷಿತರನ್ನಾಗಿ ಅನುಭವಕ್ಕೆ ಈಡು ಮಾಡ್ತವೆ. ಹಾಗಾದ್ರೆ ಈ ಸಾಮಾಜಿಕ ಸ್ತರ ವಿನ್ಯಾಸ ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಭಿನ್ನ ಆಗದ. ಉದಾಹರಣೆಗೆ ನಾವು ಹೇಳ್ಬೋದು, ಭಾರತದಲ್ಲಿ ಮುಂಚೆ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿ ಇತ್ತು. ಈ ಜಾತಿ ಪದ್ಧತಿಯಲ್ಲಿ ಮೇಲು ಕೀಳು ಅಂತಕ್ಕಂಥ ವ್ಯವಸ್ಥೆ ಇತ್ತು. ಆದ್ದರಿಂದ ಕೆಲವು ಕೆಳಜಾತಿಯ ಜನರ ಶೂದ್ರರು, ಅಸ್ಪೃಶ್ಯರು ಅಂತ ಕರೆದು ಅವರ ಆಹಾರ, ಉದ್ಯೋಗ, ಬದುಕಿನ ಹಕ್ಕನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಕಸಿದುಕೊಳ್ತಾ ಇದ್ರು. ಈ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಸಂವಿಧಾನಾತ್ಮಕವಾಗಿ ಕಾನೂನು ಕ್ರಮವನ್ನ ಜಾರಿ ಮಾಡಿತ್ತು. ಈ ಸಾಮಾಜಿಕ ಸ್ತರ ವಿನ್ಯಾಸ ಒಂದೇ ಸಮಾಜದಲ್ಲಿಲ್ಲ, ಇದು ಎಲ್ಲಾ ಸಮಾಜಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಲಕ್ಷಣ. ಇಲ್ಲಿ ಅಮೆರಿಕ ದೇಶದಲ್ಲಿ ಸಹಿತ ಈ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನ ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಮಾಡ್ತಕ್ಕಂಥ ಉದಾಹರಣೆಗಳು ಸಹಿತ ಇದಾವ. ಒಟ್ಟಾರೆ ಈ ಸಾಮಾಜಿಕ ಸ್ತರ ವಿನ್ಯಾಸದ ವ್ಯವಸ್ಥೆ ಅಸಮಾನತೆಯನ್ನ, ಭಿನ್ನತೆಯನ್ನ ಉಂಟು ಮಾಡ್ತದ. ಮತ್ತೆ ಕೀಳು ಎಂದು ವರ್ಗೀಕರಿಸಲ್ಪಟ್ಟಿರುವ ಜನರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಈ ಸಾಮಾಜಿಕ ಸ್ತರ ವಿನ್ಯಾಸ ಮಾಡ್ತದೆ ಅನ್ನೋದನ್ನ ನಾವೇನ್ ಮಾಡ್ಬೋದಾಗಿತ್ತು, ಇಲ್ಲಿ ಬರಿಬೇಕಿತ್ತು. ಇಷ್ಟು ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ ಮತ್ತು ಲಕ್ಷಣಗಳು ಇತ್ತು. ಇನ್ನು ಈ ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹ ಏನು ಅಂತ ನೋಡೋಣ. ಇಲ್ಲಿ ಪಂಪ ಒಂದು ವಾಕ್ಯ ಹೇಳಿದಾನೆ. ಈ ವಾಕ್ಯ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇನ್ನೊಂದು ಹೇಳಿಕೆ ಬರ್ತದೆ ನೋಡಿ. ಮಾನವ ಕುಲ ತಾನೊಂದೇ ವಲಂ ಅಂತಕ್ಕಂಥ ಹೇಳಿಕೆಯನ್ನ, ಮಾತನ್ನ ಹೇಳಿದವರು ಕನ್ನಡದ ಆದಿಕವಿ ಪಂಪ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಮಾನವರೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಅರ್ಥವನ್ನ ಮಾನವ ಕುಲ ತಾನೊಂದೇ ವಲಂ ಅಂತಕ್ಕಂಥದ್ದು ಸೂಚಿಸ್ತದ. ಆದಾಗ್ಯೂ ಕೂಡ ಇಂದಿನ ಸಮಾಜದಲ್ಲಿ ಮನುಷ್ಯರು ಸೃಷ್ಟಿಕರಿಸಿಕೊಂಡಿರ್ತಕ್ಕಂಥ ಅನೇಕ ನಿರ್ಮಿತಿಗಳಾದ, ಅದು ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಶ್ರೀಮಂತ, ಇವೆಲ್ಲವುಗಳು ಕೂಡ ಏನಾಗಿದಾವಪ್ಪ ಅಂದ್ರೆ ಜನರ ಪೂರ್ವಾಗ್ರಹಕ್ಕೆ ಕಾರಣವಾಗಿ ಬಿಟ್ಟಿದ್ದಾವ. ಒಂದು ಪ್ರಶ್ನೆ ಬರ್ತದೆ, ಪೂರ್ವಾಗ್ರಹ ಅಂದ್ರೆ ಏನು? ಸೊ ಇತ್ತೀಚೆಗೆನೂ ಕೂಡ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದ ಪೂರ್ವ ನಿರ್ಧಾರಿತ ಮನೋಭಾವ. ಈಗ ನಾವು ಇದು ಹಿಂಗ ಐತಲ್ಲ, ಇದು ಹಿಂಗ ಇರಬಹುದು ಅಂತ ನಾವು ಗೆಸ್ಸಿಂಗ್ ಮಾಡ್ತೀವಲ್ಲ, ಅದನ್ನ ಪೂರ್ವಾಗ್ರಹ ಅಂತ ನಾವೇನ್ ಮಾಡ್ತೀವಿ, ಈಸಿಯಾಗಿ ಹೇಳ್ಬೋದು. ಬಟ್ ಈ ಪೂರ್ವಾಗ್ರಹ ಧನಾತ್ಮಕ ಅಂದ್ರ ಒಳ್ಳೆಯ ಭಾವನೆ ಇರ್ತದ, ಋಣಾತ್ಮಕ ಅಂತಂದ್ರ ಕೆಟ್ಟದ್ದು ಕೂಡ ಏನಾಗ್ಬಹುದಪ್ಪ ಅಂದ್ರೆ ಪೂರ್ವಾಗ್ರಹದಲ್ಲಿ ಇರಬಹುದು. ಹೀಗೆ ಈ ತಾರತಮ್ಯದಿಂದ ಉಂಟಾದಂತ ಪೂರ್ವಾಗ್ರಹ ಇದು ಜನರಲ್ಲಿ ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷದ ಭಾವನೆಗಳನ್ನು ಬೆಳೆಸಿ ಅದರಲ್ಲಿ ಶತ್ರು ಭಾವನೆಯನ್ನು ಬೆಳೆಸ್ತದ. ಸೊ ಒಟ್ಟಾರೆ
ಈ ಒಂದು ಪೂರ್ವಾಗ್ರಹ ಸಾಮಾಜಿಕ ಅಂತರವನ್ನು ಹೆಚ್ಚಿಸಿ ಸಾಮಾಜಿಕ ಸಂಘರ್ಷಣಕ್ಕೆ ಕಾರಣವಾಗಿ ಬಿಡ್ತಾ ಇದೆ. ಇಷ್ಟು ನಾವು ಪೂರ್ವಾಗ್ರಹ ಮತ್ತು ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ತಿಳ್ಕೊಂಡಾಯ್ತು. ಇನ್ನು ಮೋಸ್ಟ್ 3 ಮಾರ್ಕ್ಸಿಗೆ ಕ್ವಶನ್ ಬರೋದು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀನಿ. ನಿಮಗೆ 3 ಅಂಕಕ್ಕೆ ಕೇಳಿದರೆ ಇಲ್ಲಿ 6 ಪಾಯಿಂಟ್ಸ್ಗಳನ್ನು ಬರೀರಿ. 4 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿದರೆ 8 ಪಾಯಿಂಟ್ಸ್ಗಳನ್ನು ಬರೀರಿ. ಇಷ್ಟು ಪಾಯಿಂಟ್ಸ್ ವೈಸ್ ಏನು ಪ್ರಿಪೇರನ್ನು ಮಾಡಿ ಇದೇ ತರನಾಗಿ ಬರೀರಿ. ಓಕೆ, ಪ್ಯಾರಾಗ್ರಾಫಲ್ಲಿ ಬರ್ಲಿಕ್ಕೆ ಹೋಗಬೇಡಿ. ನೋಡಿ, ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆ ಜಾತಿ ಪದ್ಧತಿಯನ್ನು ಗುರುತಿಸಿದೆ ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್. ಅಂದರೆ ನಮ್ಮ ಭಾರತದಲ್ಲಿನ ಜನ ಸಾವಿರಾರು ಜಾತಿ ಸಮೂಹಗಳಲ್ಲಿ ಹಂಚಿ ಹೋಗಿದ್ದಾರೆ. ಈ ಜಾತಿಗಳಲ್ಲಿ ಕೆಲವು ಮೇಲ್ಜಾತಿಗಳು ಅನಿಸಿಕೊಂಡ್ರೆ ಮತ್ತೆ ಕೆಲವುಗಳು ಕೆಳಜಾತಿ ಅಂತ ಅನಿಸಿಕೊಂಡಿದ್ದಾವೆ. ಈ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಅಸ್ಪೃಶ್ಯರು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಮಾಜದ ಕಟ್ಟಕಡೆಯ ಹಂತದಲ್ಲಿ ಬರ್ತಾರೆ. ಇದು ಅಸ್ಪೃಶ್ಯತೆ, ಇದು ಸಮಾಜದಲ್ಲಿರ್ತಕ್ಕಂಥ ಒಂದು ಅಮಾನುಷವಾಗಿರ್ತಕ್ಕಂಥ ಆಚರಣೆ. ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಒಂದು ವಾಕ್ಯ ಹೇಳಿದ್ದಾರೆ, ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ, ಕಪ್ಪು ಚುಕ್ಕೆ ಅಂತ ಮಹಾತ್ಮ ಗಾಂಧೀಜಿಯವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅಂದ್ರೆ ಅಸ್ಪೃಶ್ಯತೆ ಆಚರಣೆಯ ಪರಿಣಾಮದಿಂದಾಗಿ ಇದಕ್ಕೆ ತುಳಿತಕ್ಕಾದ ಕೆಳಜಾತಿಗಳು, ಅದು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಅನುಕೂಲ ಮತ್ತು ಅವಕಾಶಗಳಿಂದ ಏನಾಗ್ತಾವಪ್ಪ ಅಂದ್ರೆ ವಂಚಿತರಾಗಿ ಬಿಡ್ತಾವ. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ನಮ್ಮ ಸಂವಿಧಾನ ಎಲ್ಲ ವರ್ಗದವರಿಗೂ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದೆ. ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯ ಕೊಟ್ಟಿದೆ. ಕ್ರಮೇಣವಾಗಿ ಇವತ್ತು ಸಾಕ್ಷರತೆ ಪ್ರಮಾಣ ಹೆಚ್ಚುತ್ತಾ ಇದೆ. ಈ ಸಾಕ್ಷರತೆ ಹೆಚ್ಚಳದಿಂದ, ಸಾಮಾಜಿಕ ಜಾಗೃತಿಯಿಂದ ಸಮಾಜದಲ್ಲಿನ ಅಸ್ಪೃಶ್ಯತಾ ಆಚರಣೆ ಕಡಿಮೆಯಾಗ್ತಾ ಇದೆ. ಸೊ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ. ಒಟ್ಟಾರೆ ನಮ್ಮ ಸಾಮಾಜಿಕ ಸಾಮರಸ್ಯದ ಬೆಳವಣಿಗೆ ಆಗಬೇಕಾದ್ರೆ ನಾವು ಅಸ್ಪೃಶ್ಯತೆ ಅಂತ ಸಾಮಾಜಿಕ ಪಿಡುಗನ್ನ ತೊಡೆದು ಹಾಕಲೇಬೇಕು. ಓಕೆನಾ? ಸೊ ಒಂದು 6-8 ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಬಂದೇ ಬರ್ತಾವ. ಹಾಗಾದ್ರೆ ಈ ಅಸ್ಪೃಶ್ಯತಾ ನಿವಾರಣೆಗೆ ಕ್ರಮಗಳಾದ್ರೂ ಏನು? ಇಲ್ಲಿನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ಇದೆ ಅಂದ್ರೆ, ಫಸ್ಟ್ ಅಸ್ಪೃಶ್ಯತೆಯ ಕಳಂಕವನ್ನು ತೊಡೆದು ಹಾಕಲು ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಡಾಕ್ಟರ್ BR ಅಂಬೇಡ್ಕರ್ ಮೊದಲಾದವರು ಕೆಲಸ ಮಾಡಿದ್ದಾರೆ. ಸೊ ಆದರೂ ಕೆಲಸ ಆಗಲಿಲ್ಲ. ಇದನ್ನ ತಡಿಲಿಕ್ಕೆ ಸರ್ಕಾರದವರು ಸಹಿತ ಕಾನೂನುಗಳನ್ನು ಜಾರಿ ಮಾಡಿದ್ದಾರೆ. ನಮ್ಮ ಸಂವಿಧಾನದ 17ನೇ ವಿಧಿ ಸೊ ಯಾವುದನ್ನ ನಿಷೇಧಿಸಿದೆ? ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಆಮೇಲೆ ಇಲ್ಲಿ ನಮ್ಮ ಭಾರತ ಸರ್ಕಾರದವರು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಅನ್ನೋದನ್ನ 1955ರಲ್ಲಿ ಜಾರಿ ಮಾಡ್ತಾರೆ. ಆಮೇಲೆ ಇದೇ ಕಾಯ್ದೆಯಲ್ಲಿ ಕೆಲವು ಲೋಪದೋಷಗಳಿದ್ದು ಅವುಗಳನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅನ್ನೋದನ್ನ 1976ರಲ್ಲಿ ಮಾರ್ಪಾಡು ಮಾಡಿ ಇದೇ ಕಾಯ್ದೆ ಜಾರಿ ಮಾಡಿ ಬಿಡ್ತಾರೆ. ಸೊ ಈ ಕಾಯ್ದೆ ಅಸ್ಪೃಶ್ಯತೆ ಆಚರಣೆ ಒಂದು ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಿಕೊಟ್ಟಿತು. ಆದರೆ ನಮ್ಮ ದೇಶದಲ್ಲಿ ಇವತ್ತು ಎಲ್ಲಾ ವರ್ಗದವರಿಗೂ ಕೂಡ ಸಾರ್ವತ್ರಿಕ ಮತದಾನದ ಹಕ್ಕು ಕೊಡ್ತಾ ಇದ್ದಾರೆ, ಸಮಾನತೆ ಹಕ್ಕನ್ನು ಕೊಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್ ಇದೆ. ಆಮೇಲೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಪರಿಶಿಷ್ಟರಿಗೆ ಒಳಗೊಂಡಂತೆ ಹಿಂದುಳಿದ ಜಾತಿಯವರಿಗೂ ಕೂಡ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತೆ ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿಗಳನ್ನ ಕೊಡ್ತಾ ಇದ್ದಾರೆ. 1989ರ ಶಾಸನ ಅಸ್ಪೃಶ್ಯತೆ ನಿರ್ಮೂಲನೆಯ ಜವಾಬ್ದಾರಿ ಅದು ರಾಜ್ಯ ಸರ್ಕಾರಗಳಿಗೂ ಕೊಟ್ಟು ಏನ್ ಮಾಡದಪ್ಪ ಅಂದ್ರೆ ಭಾರತ ಸರ್ಕಾರ ಆದೇಶವನ್ನ ಮಾಡಿಬಿಟ್ಟದ. ಒಟ್ಟಾರೆ ನಾವು ಏನ್ ಹೇಳ್ಬೋದು, ಸ್ವತಂತ್ರ ಭಾರತದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೆ ನಮ್ಮ ಸರ್ಕಾರದವರು ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ. ಎಲ್ಲಾ ನಾಗರಿಕರಿಗೆ ಸಮಾನ ಅವಕಾಶಗಳನ್ನ ಕೊಡ್ತಾ ಬಂದಿದ್ದಾರೆ. ಸೊ ಈ ತರನಾಗಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಸರ್ಕಾರ ಕ್ರಮ ಕೈಗೊಂಡಿದೆ ಅನ್ನೋದನ್ನ ನಾವು ಬರಿಬಹುದು. ಸ್ನೇಹಿತರೆ, ಹೇಗನ್ಸಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ದಯಮಾಡಿ ವಿಡಿಯೋನ